ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಇಂದು ನಾಗಮಂಗಲ ಬಂದ್ ಮಾಡುವ ತೀರ್ಮಾನ. ವಿಎಚ್ಪಿ ಬಜರಂಗ ದಳದಿಂದ ಇಂದು ನಾಗಮಂಗಲ ಬಂದ್ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಒಂದ್ ಕಡೆ 144 ಸೆಕ್ಷನ್ ಜಾರಿಯಾಗಿದೆ, ಮತ್ತೊಂದು ಕಡೆ ವಿಎಚ್ಪಿ ಬಜರಂಗ ದಳದಿಂದ ನಾಗಮಂಗಲ ಬಂದ್ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. 144 ಸೆಕ್ಷನ್ ಜಾರಿಯಾಗಿರುವಂತಹ ಬೆನ್ನಲ್ಲೇ ಒಂದ್ ಕಡೆ ನಾಗಮಂಗಲ ಬಂದ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತಾ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಬಂದ್ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನಾಗಮಂಗಲದಲ್ಲಿ ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ನಾಗಮಂಗಲ ಬಂದ್ ಮಾಡುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ ವಿಎಚ್ಪಿ ಬಜರಂಗ ದಳ. ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೈಕ್ಗಳೆಲ್ಲವೂ ಕೂಡ ಧ್ವಂಸವಾಗಿದೆ, ಕಾರುಗಳು ಕೂಡ ಧ್ವಂಸವಾಗಿದೆ, ಅಂಗಡಿ ಮುಂಗಟ್ಟುಗಳು ಕೂಡ ಧ್ವಂಸವಾಗಿರುವಂಥದ್ದು. ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 43 ಜನರನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿರುವಂಥದ್ದು. 43 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕೋರ್ಟ್ಗೆ ಕೂಡ ಹಾಜರುಪಡಿಸಲಿಕ್ಕಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಪೊಲೀಸರ ಕಣ್ತಪ್ಪಿಸಿ ರಾತ್ರಿಯಾಗಿರುವಂತಹ ಬೆನ್ನಲ್ಲೇ ಎಲ್ಲಿಂದ ಕಲ್ಲು ತೂರಾಟ ಆಗ್ತಾ ಇದೆ, ಎಲ್ಲಿಂದ ಗಾಜುಗಳನ್ನ ತೂರಿ ಬರ್ತಾ ಇತ್ತು ಅನ್ನೋದು ಒಂದ್ ಕಡೆ ಐಡೆಂಟಿಫೈ ಮಾಡೋದು ಕೂಡ ಅಧಿಕಾರಿಗಳಿಗೆ ಕಷ್ಟವಾಗಿತ್ತು. ರಾತ್ರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ, ಯಾರು ಗಾಜುಗಳನ್ನ ತೂರ್ತಾ ಇದ್ದಾರೆ ಅನ್ನೋದು ಅಧಿಕಾರಿಗಳಿಗೆ ಕೂಡ ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿತ್ತು. ಈ ರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಿದ್ರೆ ಈ ರೀತಿಯಾದಂತಹ ಒಂದ್ ಕಡೆ ವಾತಾವರಣ ನಿರ್ಮಾಣ ಆಗ್ತಾ ಇರಲಿಲ್ಲ. ಸಿಬ್ಬಂದಿಗಳ ಕೊರತೆ, ಕಲ್ಲು ತೂರಾಟ ಹೆಚ್ಚಾಗಿದ್ದರಿಂದ ಕಂಟ್ರೋಲ್ ತೆಗೆದುಕೊಂಡು ಬರೋದಕ್ಕೆ ಕಷ್ಟ ಸಾಧ್ಯವಾಯಿತು. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಮ್ಮ ರಂಜಿತ್ ಕೂಡ ತೋರಿಸ್ತಾ ಇದ್ರು ಅಂಗಡಿ ಮುಂಗಟ್ಟು ಯಾವ ರೀತಿಯಾಗಿ ಸುಟ್ಟು ಭಸ್ಮವಾಗಿದೆ. ಅಂಗಡಿ ಮಾಲೀಕರು ಕೂಡ ಮಾತನಾಡಿದ್ರು, ನಾವು ನಮ್ಮ ಜೀವವನ್ನ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಬೇರೆ ಕಡೆಗೆ ಶಿಫ್ಟ್ ಆಗಿದ್ವಿ. ಎಲ್ಲವೂ ಕೂಡ ಆದ ನಂತರ ಕಂಪ್ಲೀಟ್ ಆಗಿ ಅಂಗಡಿ ಎಲ್ಲವೂ ಕೂಡ ಧ್ವಂಸ ಆದ ನಂತರ ನಾವು ಬಂದಿದ್ದೀವಿ. ಅಲ್ಲಿ ಪಕ್ಕದ ಅಂಗಡಿಯವರು ನಮಗೆ ಕರೆ ಮಾಡಿ ಹೇಳಿದ್ರು ಈ ರೀತಿಯಾಗಿ ಪರಿಸ್ಥಿತಿ ಆಗಿದೆ, ಬಂದು ನೋಡಿ ಅಂತ ಹೇಳಿ. ಆ ನಂತರ ನಾವು ಬಂದ್ವಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅಲ್ಲಿ ಕಾಡ್ತಾ ಇದ್ದಂತಹ ಪ್ರಶ್ನೆ ಒಂದೇ, ಜೀವ ಉಳಿಸ್ಕೊಂಡ್ರೆ ಸಾಕು, ನಾವು ಎಲ್ಲಾದರೂ ಹೋಗಿ ಜೀವನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಯಾರೂ ಕೂಡ ಸ್ಥಳದಲ್ಲಿ ಇರದೆ ಜೀವ ಉಳಿಸ್ಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂಗಡಿಗಳೆಲ್ಲವೂ ಕೂಡ ಧ್ವಂಸವಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಆನಂದ್, ಸದ್ಯಕ್ಕೆ ನಾಗಮಂಗಲದಲ್ಲಿ 144 ಸೆಕ್ಷನ್ ಜಾರಿ ಇದೆ, ಆದ್ರೆ ವಿಎಚ್ಪಿ ಬಜರಂಗ ದಳಿ ಸೇರ್ಕೊಂಡು ಇವತ್ತು ನಾವು ನಾಗಮಂಗಲವನ್ನ ಬಂದ್ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ 144 ಸೆಕ್ಷನ್ ಜಾರಿ ಇರುವಂತಹ ಬೆನ್ನಲ್ಲೇ ಅಂತ? ರಮ್ಯಾ, ನಿನ್ನೆ ರಾತ್ರಿ ನಡೆದಂಥ ಗಲಭೆಯಿಂದಾಗಿ ಒಂದಷ್ಟು ಕಂಟ್ರೋಲ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ನಿನ್ನೆ ಸಂಜೆಯಿಂದ 14ನೇ ತಾರೀಕು ಸಂಜೆವರೆಗೆ ನಾಗಮಂಗಲ ಪಟ್ಟಣದಾದ್ಯಂತ 144 ಸೆಕ್ಷನನ್ನು ಜಾರಿ ಮಾಡುವ ಮೂಲಕ ನಿಷೇಧಾಜ್ಞೆಯನ್ನು ಏರಲಾಗಿದೆ. ಯಾರು ಕೂಡ ಗುಂಪು ಸೇರಬಾರ್ದು, ಜೊತೆಗೆ ಪ್ರತಿಭಟನೆಗಳನ್ನು ಮಾಡಬಾರ್ದು ಅನ್ನೋ ಒಂದು ಏನು ಸೂಚನೆಯನ್ನು ನೀಡಿದೆ. ಆದರೆ ಏನು ನಿನ್ನೆ ನಡೆದಂತ ಒಂದು ಗಲಾಟೆಗೆ ಕಾರಣವಾಗಿರುವಂತ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಆ ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಇವತ್ತು ನಾಗಮಂಗಲ ಪಟ್ಟಣ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬಜರಂಗ ಸೇನೆ, ಬಜರಂಗ ದಳ, ಅಂದರೆ ಒಂದಷ್ಟು ಕನ್ನಡ ಪರ ಅಂದರೆ ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನ ನೀಡಿವೆ. ಹಾಗಾಗಿ ಈ ಬಂದು ಯಶಸ್ವಿ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, ಸದ್ಯಕ್ಕೆ ಏನು ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗಲ ಕಾಣಿಸ್ತಾ ಇರುವಂಥದ್ದು. ರಾತ್ರಿ ಯಾವ ರೀತಿ ಏನು ಉದ್ವಿಗ್ನತೆ ಪಡ್ಕೊಂಡಿತ್ತು, ಆದರೆ ಈಗ ಅದು ಸಹಜ ಸ್ಥಿತಿ ಬಂದಂತೆ ಕಾಣಿಸ್ತಾ ಇದ್ರು ಕೂಡ
ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಈಗಲೂ ಕೂಡ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಒಂದು ಆತಂಕ ಇಲ್ಲಿನ ನಿವಾಸಿಗಳಿಗಿದೆ. ಇವತ್ತಿನ ಬಂದ್ಗೆ ವರ್ತಕರ ಸ್ಪಂದನೆ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. ಈಗ ಸದ್ಯಕ್ಕೆ ಆರಂಭದಲ್ಲಿ ನೋಡೋದಾದ್ರೆ ಈಗ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದಂತೆ ಕಾಣಿಸ್ತಾ ಇದೆ. ಇನ್ನು ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ. ವರ್ತಕರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದಂಗೆ ಕಾಣಿಸ್ತಾ ಇದ್ದಾರೆ. ಆದರೆ ಪ್ರತಿಭಟನೆಗೆ ಅವಕಾಶ ನೀಡೋದು ಬಹುತೇಕ ಅನುಮಾನ. ಇನ್ನು ಇವತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ, ಅದರಲ್ಲೂ ಕೂಡ ನಾಗಮಂಗಲ ಕ್ಷೇತ್ರದ ಶಾಸಕರಾಗಿರುವಂಥ ಚಲುವರಾಯ ಸ್ವಾಮಿಯವರು ನಾಗಮಂಗಲಕ್ಕೆ ಭೇಟಿಯನ್ನು ನೀಡ್ತಾರೆ. ಭೇಟಿಯನ್ನು ನೀಡಿ ನಿನ್ನೆ ಆದಂಥ ಗಲಭೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅದ್ರ ಜೊತೆಗೆ ಏನು ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನು ಕಳ್ಕೊಂಡಿರುವಂಥ ವರ್ತಕರಿಗೆ ಸಾಂತ್ವನ ಹೇಳುವಂಥದ್ದು, ಜೊತೆಗೆ ಇಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸೋಕೆ, ಜೊತೆಗೆ ಏನು ನೆನೆ ಗಲಾಟೆಯಿಂದ ಆಗಿರುವಂಥ ಅನಾಹುತಗಳ ಬಗ್ಗೆ ಒಂದಷ್ಟು ಏನು ತಿಳಿ ವಾತಾವರಣವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಅವರು ಇವತ್ತು ನಾಗಮಂಗಲಕ್ಕೆ ಬರ್ತಾರೆ. ಜೊತೆಗೆ ಏನು ವಿಪಕ್ಷ ನಾಯಕರುಗಳು ಇವತ್ತು ನಾಗಮಂಗಲಕ್ಕೆ ಬರುವಂಥ ಸಾಧ್ಯತೆ ಇದೆ. ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ರಮ್ಯಾ, ಅದಕ್ಕೆ ಈಗ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವ, ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆನಂದ್. ರಮ್ಯಾ, ಸದ್ಯದ ಪರಿಸ್ಥಿತಿಯಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಸಂಪೂರ್ಣವಾಗಿ ಬಂದ್ ಆಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು ನೀವು. ಈಗೇನು ಅಂಗಡಿ ಮುಂಗಟ್ಟುಗಳನ್ನು ವರ್ತಕರು ಬಂದ್ ಮಾಡಿರುವಂಥದ್ದು. ಇಲ್ಲಿ ಏನು ಪುರಸಭೆ ಇದೆ, ಪುರಸಭೆ ಕೆಳಗಡೆ ಪುರಸಭೆಗೆ ಸಂಬಂಧಪಟ್ಟಂಥ ಅಂಗಡಿ ಮಳಿಗೆಗಳಿದ್ದು ಅವೆಲ್ಲ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇದೇ ಸ್ಪಾಟ್ನಲ್ಲಿ ಗಲಾಟೆ ಆಗಿದ್ದರಿಂದ ಒಂದಷ್ಟು ಆತಂಕ ಇನ್ನೂ ಕೂಡ ವರ್ತಕರಲ್ಲಿರುವಂಥದ್ದು. ಜೊತೆಗೆ ಇಲ್ಲಿ ಹಾಗೆ ಮುಂದೆ ನೋಡಿದಂತೆ ನೀವು ಸಂಪೂರ್ಣವಾಗಿ ಏನು ಜೈವರ್ಗಿ ಹಾಗೂ ಮೈಸೂರು ಹೆದ್ದಾರಿಯಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇನ್ನೂ ಯಾರು ಕೂಡ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ತೆರೆಯುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕೆಂದರೆ ಅವ್ರಿಗೂ ಕೂಡ ನೆನೆ ನಡೆದಂಥ ಗಲಭೆಯಿಂದ ಒಂದು ರೀತಿ ಆತಂಕ ಸೃಷ್ಟಿಯಾಗಿದೆ. ಅದ್ರ ಜೊತೆಗೆ ಏನು ಆ ಗಲಭೆಯನ್ನು ಖಂಡಿಸಿ ವರ್ತಕರು ಪ್ರತಿಭಟನೆಗೆ ಮುಂದಾಗುವಂಥ ಸಾಧ್ಯತೆ ಅಂತ ಇರುವಂಥದ್ದು. ಜೊತೆಗೆ ಏನು ಪ್ರತಿಭಟನೆಗಿಂತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ನೆನ್ನೆ ನಡೆದಂಥ ಕಿಡಿಗೇಡಿ ಕೃತ್ಯವನ್ನು ಖಂಡಿಸೋಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ 9 ಗಂಟೆ 10 ಗಂಟೆ ಕಳೆದಂತೆ ಯಾವ ರೀತಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸದ್ಯಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದ್ಗೆ ವ್ಯಕ್ತ ಆಗ್ತಾ ಇದೆ. ರಮ್ಯಾ, ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್. ಸದ್ಯಕ್ಕೆ 144 ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು. ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನ ಕೂಡ ಬಂದ್ ಮಾಡಿಕೊಂಡು ಒಂದು ಕಡೆ ಬಂದ್ಗೆ ಪ್ರತಿಕ್ರಿಯೆಗಳು ಕೂಡ ಈಗಾಗಲೇ ವರ್ಕ್ ಆಗೋದಕ್ಕೆ ಕೂಡ ಶುರುವಾಗಿರುವಂಥದ್ದು. VHP ಬಜರಂಗದಳ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಒಂದು ಕಡೆ 144 ಸೆಕ್ಷನ್ ಜಾರಿ, ಒಂದು ಕಡೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಒಂದು ಕಡೆ ಕೈ ನಾಯಕರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಚ್ಚು ಲಾಂಗು ಜಳಪಿಸಿದೆ. ಈ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಗಲಾಟೆ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. 16ಕ್ಕೂ ಹೆಚ್ಚು ಬೈಕುಗಳು, ಕಾರ್ಗಳು ಕೂಡ ಸುಟ್ಟು ಭಸ್ಮವಾಗಿದೆ. 15ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಅಂಗಡಿಗಳಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅಂಗಡಿ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಎಲ್ಲವನ್ನ ಕೂಡ ನಮ್ಮ ಬದುಕನ್ನೆಲ್ಲವನ್ನ ಕೂಡ ನಾಶ ಮಾಡಿಬಿಟ್ರು ಅನ್ನುವಂತಹ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ 43ಕ್ಕೂ ಹೆಚ್ಚು ಜನರನ್ನ ಮಂಡ್ಯಕ್ಕೆ ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು. ಇವತ್ತು 11:30 ಸುಮಾರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರ ಮುಂದೆ ಅವರೆಲ್ಲರನ್ನೂ ಕೂಡ ಹಾಜರುಪಡಿಸಲಿಕ್ಕಿದ್ದಾರೆ. ಇವತ್ತು 11:30ಕ್ಕೆ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಒಂದು ಕಡೆ ಬಂದ್ಗೆ ಕರೆ ಕೊಡಲಾಗಿದೆ, ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಒಂದು ಕಡೆ ಬಂದ್ಗೆ ಅಂಗಡಿ ಮಾಲೀಕರು ಕೂಡ ಒಪ್ಪಿಗೆಯನ್ನು ಕೊಟ್ಟು ಅಂಗಡಿಗಳೆಲ್ಲವನ್ನ ಈಗಾಗಲೇ ಬಂದ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಾಗಮಂಗಲದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಮ್ಮ ಪ್ರತಿನಿಧಿಗಳು ಕೂಡ
ಅಲ್ಲಿ ಯಾವ ರೀತಿಯಾದಂತಹ ವಾಸ್ತವದ ಸ್ಥಿತಿ ಇದೆ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ಡೀಟೇಲ್ಸ್ ಮೂಲಕ ಕೊಡ್ತಾ ಇದ್ರು ಈಗಷ್ಟೇ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ಕೂಡ ಸೆಪ್ಟೆಂಬರ್ 14ರವರೆಗೆ